ಉತ್ತಮವಾದ ಬಲಶಾಲಿಯಾಗಿದ್ದಾನೆ ಗಣಪತಿ. ವಿಘ್ನಗಳ ಪರಿಹಾರ ಮಾಡುವ ಮಹಾಬಲ ಅವನಲ್ಲಿದೆ. ಆದ್ದರಿಂದ ಏಕದಂತ ಅಂತ ಕರೀತಾರೆ. ಹೇರಂಬ ಅಂತ ಕರೀತಾರೆ. ಹೇ ಅನ್ನುವ ಶಬ್ದಕ್ಕೆ ದೀನರು ಅಂತ ಅರ್ಥ, ಕಷ್ಟದಲ್ಲಿದ್ದವರು ಅಂತ ಅರ್ಥ. ಹೇ ಯಾವಾಗಲೂ ಹೇ ಅಂತ ಒದರ್ತಾ ಇರ್ತಾರಲ್ಲ, ದೀನರಾಗಿ ಕಷ್ಟದಿಂದ ದುಃಖದಿಂದ ಅಂಥವರೆಲ್ಲರನ್ನ ರಂಬ ಅಂದರೆ ಪಾಲನೆ ಮಾಡ್ತಾನೆ, ಅವರೆಲ್ಲರನ್ನ ರಮಿಸ್ತಾನೆ, ರಂಭಿಸ್ತಾನೆ. ಆದ್ದರಿಂದ ಹೇ ರಂಬ, ಕನ್ನಡ ಅಲ್ಲ ಮತ್ತೆ ಇದು ಸಂಸ್ಕೃತ ಶ್ಲೋಕ. ದೀನರನ್ನ ರಂಬ, ರಮಿಸುತ್ತಾನೆ, ಸಂತೋಷಪಡಿಸ್ತಾನೆ, ಅವರನ್ನ ಪಾಲನೆ ಮಾಡ್ತಾನೆ. ಆದ್ದರಿಂದ ಅವನಿಗೆ ಹೇರಂಬ ಅಂತ ಕರೀತಾರೆ. ಆಮೇಲೆ ವಿಘ್ನ ಅನ್ನುವ ಶಬ್ದಕ್ಕೆ ವಿಘ್ನಗಳು, ವಿಪತ್ತುಗಳು, ಆಪತ್ತುಗಳು ಅಂತ ಅರ್ಥ. ನಾಯಕ ಅಂದ್ರೆ ಅವುಗಳನ್ನೆಲ್ಲ ನಾಶ ಮಾಡಿ ಹಾಕ್ತಾನೆ ಅಂತ ಅರ್ಥ. ಆದ್ದರಿಂದ ವಿನಾಯಕ. ಇನ್ನು ಮುತ್ತಾತ, ಅಪ್ಪ ರುದ್ರ, ತಾತ ಬ್ರಹ್ಮ, ಮುತ್ತಾತ ವಿಷ್ಣು. ಮರಿಮಗನ ಮೇಲೆ ಪ್ರೀತಿಯಿಂದ ತಿನ್ಲಿಕ್ಕೆ ಕೊಡ್ತಾನೆ, ಬೇಕಾದಷ್ಟು ತಿನ್ಲಿಕ್ಕೆ ಕೊಟ್ಟಿದ್ದಾನೆ. ಪವಿತ್ರವಾದ ವಿಷ್ಣು ನೈವೇದ್ಯವನ್ನ ತಿನ್ಲಿಕ್ಕೆ ಕೊಡ್ತಾನೆ. ಇನ್ನು ತಂದೆ ರುದ್ರದೇವರು, ಅವರೂ ಬೇಕಾದಷ್ಟು ಪ್ರೀತಿಯಿಂದ ಪರಮಾತ್ಮನಿಗೆ ನಿವೇದನ ಮಾಡಿದ್ದನ್ನ ಕೊಡ್ತಾರೆ. ಆ ಎಲ್ಲ ತಿಂದು ಉದರವನ್ನ ದೊಡ್ಡದಾಗಿ ಮಾಡಿಕೊಂಡದ್ದರಿಂದ ಲಂಬೋದರ